ನೀವಾಗ ಅವ್ರ ಮನೆ ಹತ್ರ, ಅವ್ರ ಆಫೀಸ್ ಹತ್ರ, ಅವ್ರ ಅಕ್ಕಪಕ್ಕದ ಮನೇಲೆಲ್ಲ ಗೊತ್ತಾದಂಗೆ ಇನ್ಸಲ್ಟ್ ಮಾಡೋದು, ಅದಕ್ಕೆಲ್ಲ ಅವಕಾಶ ಇಲ್ಲ. ಆಮೇಲೆ ಏನಾರು ಅವ್ರು ಕೊಟ್ಟಿಲ್ಲ, ನೀವು ಸಿವಿಲ್ ಕೋರ್ಟ್ ಅಲ್ಲಿ ಹಾಕೊಳ್ಬೇಕು ಅಷ್ಟೇ. ಮನೆ ಹತ್ರ ಹೋಗಿ ಅವಾಜ್ ಶಬ್ದದಿಂದ ಬೈಯೋದು, ಯಾರೋ ರೌಡಿಗಳು ಕರ್ಕೊಂಡು ಹೋಗಲ್ಲಿ ಗಲಾಟೆ ಮಾಡ್ಸೋದು, ನಿಮ್ದು ಯಾರೋ ರಿಕವರಿ ಏಜೆಂಟ್ ಯಾರು ಏನು, ಪ್ರತಿಯೊಬ್ರು ಮೈಕ್ರೋ ಫೈನಾನ್ಸ್ ಏನಿದೆ 91 ಮೈಕ್ರೋ ಫೈನಾನ್ಸ್ ಇದೆ ನಿಮ್ಮಲ್ಲಿ. ನಿಮ್ ಫ್ರೆಂಡ್ಸ್, ನಿಮ್ ಪರಿಚಯ ಇರೋರ್ಗು ಹೇಳಿ, ಆಲ್ 91 ಮೈಕ್ರೋ ಫೈನಾನ್ಸ್ ಅಲ್ಲಿ ನೀವು ಯಾರ್ಯಾರು ಕೆಲಸ ಮಾಡ್ತಿದೀರಿ ಮತ್ತೆ ರಿಕವರಿ ಏಜೆಂಟ್ಸ್ ಯಾರಿದ್ದಾರೆ ಎಲ್ಲರದು ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕು. ನೀವು ಕಳಿಸ್ಬೇಕು ಪೊಲೀಸ್ ವೆರಿಫಿಕೇಶನ್. ಎನಿ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ರೆ ನಾನಂತೂ RBI ಗೆ ಬರೀತೀನಿ, ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಆಯ್ತಲ್ಲ, ಇದೆಲ್ಲ ಆಗಂಗಿಲ್ಲ. ಸುಮ್ನೆ ಏನು ನಡೆದಿಲ್ಲ, ನಡೀತಾ ಇತ್ತು, ಈಗ ಆಗ್ತಾ ಇದೆ, ನಾವು ರಿಯಾಕ್ಟ್ ಆಗೇ ಆಗ್ತೀವಿ. ಆಯ್ತಲ್ಲ, ಫೋರ್ಸ್ಫುಲ್ ಏನಾದ್ರು ರಿಕವರಿ ಹೋದ್ರೆ 100% ನಾನು ಕೇಸ್ ಮಾಡಿಸ್ತೇನೆ. ಆಯ್ತಲ್ಲ, ಕ್ರಿಮಿನಲ್ ಟ್ರೆಸ್ಪಾಸ್ ಇದೆ, ಅವ್ರ ಮನೆ ಒಳಗೆ ಎಂಟ್ರಿ ಆಗ್ಲಿಕ್ಕೆ, ಬೆದರಿಕೆ ಆಗ್ಲಿಕ್ಕೆ 504, 506 ಇದೆ ಸೆಕ್ಷನ್, ಅದನ್ನ ಹಾಕ್ಸ್ತೀನಿ. ಏನಿದೆ ನೀವು ಏನ್ ಮಾಡ್ತೀರ ಹಾಕ್ರೆ ಅದಕ್ಕೆ ಪ್ರಪೋರ್ಷನೇಟ್ ಸೆಕ್ಷನ್ ಹಾಕ್ತೀನಿ, ಮುಲಾಜಿಲ್ಲ. ಅದ್ರಲ್ಲಿ ನಿಮ್ದು ಏನಿದೆ RBI ಗೈಡ್ಲೈನ್ಸ್ ಅದಕ್ಕೆ ಸ್ಟಿಕ್ ಆನ್ ಆಗಿ